ಕಾಂತಾರ ಚಾಪ್ಟರ್ 1 ಚಿತ್ರವು ಪಾನ್ ಇಂಡಿಯಾ ಲೆವೆಲ್ ನಲ್ಲಿ ತೆರೆ ಕಂಡಿತ್ತು. ಆದರೆ ಕರ್ನಾಟಕದ ಸಿನಿ ಇಂಡಸ್ಟ್ರಿಯಲ್ಲಿ ಸಣ್ಣ ಮೊತ್ತ ಎನ್ನುತ್ತಿದ್ದವರ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಕಲೆಕ್ಷನ್ ಮಾಡಿದೆ. ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಪ್ರದರ್ಶನ ಕಾಣುತ್ತಿರುವ ಕಾಂತಾರ ಚಾಪ್ಟರ್ 1 ಚಿತ್ರವು ಬಹುಬೇಗನೆ OTTಯಲ್ಲಿ ಸಹ ಬಿಡುಗಡೆಯಾಗಿತ್ತು. ನೆಟ್ಫ್ಲಿಕ್ಸ್ ಬಿಟ್ಟು ಇತರೆ OTTಯಲ್ಲಿ ಈ ವರ್ಷ ಅತ್ಯಧಿಕ ವೀಕ್ಷಣೆ ಕಂಡ ಮೂರನೇ ಸಿನಿಮಾವಾಗಿ ಹೊರಹೊಮ್ಮಿದೆ. ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ಮುಂದುವರೆದಿದ್ದು ವೀಕೆಂಡ್ ಹಬ್ಬಗಳ ವೇಳೆ ಉತ್ತಮ ಕಲೆಕ್ಷನ್ ದಾಖಲಾಗ್ತದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಚಿತ್ರವು ರಿಷಬ್ ಶೆಟ್ಟಿ ನಿರ್ದೇಶನದ ದೈವ ಶಕ್ತಿಯ ಕುರಿತು ಹೇಳುವ ಒಂದು ದಂತಕಥೆಯ ಚಿತ್ರವಾಗಿದೆ. ಈ ಸಿನಿಮಾವು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಭಾರತದಲ್ಲಿಯೂ ಸಹ ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಲೆಕ್ಷನ್ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ 1000 ಕೋಟಿಯಷ್ಟು ಗಳಿಕೆಯನ್ನ ಮಾಡಿದ್ದು ದಾಖಲೆ ಮೊತ್ತದ ಗಳಿಕೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಈ ಸಿನಿಮಾವು ಅಕ್ಟೋಬರ್ 2ರಂದು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು ರಿಲೀಸ್ ಆಗಿ 1 ತಿಂಗಳಲ್ಲೇ ಭರ್ಜರಿ ಪ್ರದರ್ಶನ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಮೊತ್ತದ ಗಳಿಕೆ ಮಾಡಿದೆ. ಕಾಂತಾರ ಚಾಪ್ಟರ್ 1 ಚಿತ್ರವು ಪಾನ್ ಇಂಡಿಯಾ ಲೆವೆಲ್ ನಲ್ಲಿ ತೆರೆ ಕಂಡಿತ್ತು. ಆದರೆ ಮೊದಲು ಬಿಡುಗಡೆ ಆದಾಗ ಕನ್ನಡ, ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಮಾತ್ರವೇ ಬಿಡುಗಡೆಯಾಗಿತ್ತು. ಈ ಚಿತ್ರವು ಕನ್ನಡದ ಸಿನಿಮಾ ಆಗಿರುವ ಕಾರಣದಿಂದ ಕರ್ನಾಟಕದಲ್ಲಿ ಈವರೆಗೆ 244.50 ಕೋಟಿ ರೂಪಾಯಿ ಹಣ ಗಳಿಕೆ ಮಾಡಿದೆ. ಚಿತ್ರವು ಗಳಿಕೆ ಮಾಡಿದ ಹಣವು ಸಣ್ಣ ಮೊತ್ತವಲ್ಲ. ಕರ್ನಾಟಕದ ಸಿನಿ ಇಂಡಸ್ಟ್ರಿಯಲ್ಲಿ ಸಣ್ಣ ಮೊತ್ತ ಎನ್ನುತ್ತಿದ್ದವರ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಕಲೆಕ್ಷನ್ ಮಾಡಿದೆ. ಇನ್ನು ನೆರೆಯ ರಾಜ್ಯ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕೋಟಿ ಲೆಕ್ಕದಲ್ಲಿ ಗಳಿಕೆಯನ್ನ ಮಾಡಿದ್ದು, ಇನ್ನು ತಮಿಳುನಾಡಿನಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾವು 71 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿತ್ತು. ಇನ್ನು ಕೇರಳ ರಾಜ್ಯದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ 55.70 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಗುಜರಾತ್, ಪಶ್ಚಿಮ ಬಂಗಾಳ ಇನ್ನು ಕೆಲ ರಾಜ್ಯಗಳಲ್ಲಿ ಸಿನಿಮಾವು ಹೆಚ್ಚಿನ ಮೊತ್ತ ಗಳಿಕೆ ಮಾಡಿದೆ. ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಪ್ರದರ್ಶನ ಕಾಣುತ್ತಿರುವ ಕಾಂತಾರ ಚಾಪ್ಟರ್ 1 ಚಿತ್ರವು ಬಹುಬೇಗನೆ OTTಯಲ್ಲಿ ಸಹ ಬಿಡುಗಡೆಯಾಗಿತ್ತು. ಚೆನ್ನಾಗಿ ಪ್ರದರ್ಶನ ಕಾಣುವ ಸಿನಿಮಾಗಳು ಉದ್ದೇಶಪೂರ್ವಕವಾಗಿ ತಡವಾಗಿಯೇ OTTಗೆ ಬಿಡುಗಡೆ ಮಾಡಲಾಗ್ತದೆ. ಆದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ OTTಯಲ್ಲಿ ಬಿಡುಗಡೆಯಾಗಿತ್ತು. OTTಯಲ್ಲಿ ಬಿಡುಗಡೆಯಾಗಿ ಕೆಲವು ದಿನಗಳು ಕಳೆದರೂ ಸಹ ಚಿತ್ರಮಂದಿರಗಳಲ್ಲಿ ಅದ್ಧೂರಿ ಪ್ರದರ್ಶನ ಪಡೆದ ಚಿತ್ರವಾಗಿದೆ. ಇದು ಹಲವರಿಗೆ ಆಶ್ಚರ್ಯವನ್ನ ಕೂಡ ಉಂಟು ಮಾಡಿತ್ತು. ಕಾಂತಾರ ಚಾಪ್ಟರ್ 1 ಚಿತ್ರವು ಅಷ್ಟು ಬೇಗ OTTಗೆ ಬರಲು ಕಾರಣ ಸ್ವತಃ ನಿರ್ಮಾಪಕರೇ ಉತ್ತರಿಸಿದ್ದಾರೆ. ಕಾಂತಾರ ಸಿನಿಮಾ ಬಿಡುಗಡೆ ಆದಾಗ್ಲೇ ನಮಗೂ ಹಾಗೂ ಅಮೆಜಾನ್ ಪ್ರೈಮ್ಗೂ 4 ವಾರಗಳಲ್ಲಿ ಸಿನಿಮಾ OTTಗೆ ಬಿಡುಗಡೆ ಮಾಡಬೇಕು ಎಂದು ಒಪ್ಪಂದ ಆಗಿತ್ತು. ಅದೇ ಕಾರಣಕ್ಕೆ ನಾವು 4 ವಾರಗಳಲ್ಲಿಯೇ ಸಿನಿಮಾ OTTಗೆ ಬಿಡುಗಡೆ ಮಾಡಿದ್ವು ಎಂಬುದಾಗಿ ನಿರ್ಮಾಪಕರು ಉತ್ತರವನ್ನ ನೀಡಿದ್ದಾರೆ. ನಿರ್ಮಾಪಕರು ಹೇಳಿಕೊಂಡಂತೆ ಕಾಂತಾರ ಚಾಪ್ಟರ್ 1 ಚಿತ್ರವು OTTಗೆ ರಿಲೀಸ್ ಆಗಿತ್ತು. OTTಯಲ್ಲಿಯೂ ಸಹ ಭರ್ಜರಿ ಗಳಿಕೆ ಮಾಡಿದೆ. ಈವರೆಗೆ ಸುಮಾರು 22.54 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದು 1,37,00,000 ರೂಪಾಯಿ ಅಧಿಕ ವೀಕ್ಷಣೆ ದಾಖಲಾಗಿದೆ. ನೆಟ್ಫ್ಲಿಕ್ಸ್ ಬಿಟ್ಟು ಇತರೆ OTTಯಲ್ಲಿ ಈ ವರ್ಷ ಅತ್ಯಧಿಕ ವೀಕ್ಷಣೆ ಕಂಡ ಮೂರನೇ ಸಿನಿಮಾವಾಗಿ ಹೊರಹೊಮ್ಮಿದೆ. ಕಲೆಕ್ಷನ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಸುಮಾರು 7 ಕೋಟಿ ರೂಪಾಯಿಗಳನ್ನು ಗಳಿಕೆ ಆಗಿದ್ರೆ ಹಿಂದಿ ಡಬ್ಬಿಂಗ್ ವರ್ಷನ್ ನಲ್ಲಿ 13.32 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ತಮಿಳಿನಲ್ಲಿ 1.64 ಕೋಟಿಗಳಷ್ಟು ಕಲೆಕ್ಷನ್ ದಾಖಲಾಗಿದೆ. OTT ಸೇರಿ ವಿಶ್ವದಾದ್ಯಂತ ಚಿತ್ರದ ಗಳಿಕೆ 880 ಕೋಟಿ ರೂಪಾಯಿಗೂ ಹೆಚ್ಚಾಗಿದೆ ಎನ್ನಲಾಗ್ತದೆ. ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ಮುಂದುವರೆದಿದ್ದು ವೀಕೆಂಡ್ ಹಬ್ಬಗಳ ವೇಳೆ ಉತ್ತಮ ಕಲೆಕ್ಷನ್ ದಾಖಲಾಗ್ತದೆ. ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.